ಕೋಲಾರ ಶ್ರೀನಿವಾಸಪುರ ರಾಷ್ಟ್ರೀಯ ಹೆದ್ದಾರಿ 99ರಲ್ಲಿ ರಸ್ತೆ ಹದಗೆಟ್ಟಿದ ಕಾರ್ಯಕ್ಕೆ ಪಿಡಬ್ಲ್ಯೂಡಿ ಇಲಾಖೆಗೆ ಧನ್ಯವಾದಗಳು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಪ್ರಮುಖ ರಾಷ್ಟ್ರೀಯ ಹೆದ್ದಾರಿ 99ರ ರಸ್ತೆ ಕಳೆದ ಹಲವು ತಿಂಗಳಿಂದ ಹದಗೆಟ್ಟ ಸ್ಥಿತಿಯಲ್ಲಿತ್ತು. ವಿಶೇಷವಾಗಿ ಮುದುವಾಡಿ, ಕೊಡೆ ಹಾಗೂ ಮಲ್ಲಸಂದ್ರ ಭಾಗಗಳಲ್ಲಿ ರಸ್ತೆ ಕುಂಟೆ, ಹಳ್ಳಗಳು ಮತ್ತು ಜಲಾವೃತ ಪ್ರದೇಶಗಳು ವಾಹನ ಸವಾರರಿಗೆ ತೊಂದರೆ ಉಂಟುಮಾಡಿದ್ದವು. ಸ್ಥಳೀಯ ನಾಗರಿಕರು, ವಾಹನ ಸವಾರರು ಹಾಗೂ ಸಾಮಾಜಿಕ ಸಂಸ್ಥೆಗಳು ಹಲವು ಬಾರಿ ದೂರು ನೀಡಿದರೂ ದೀರ್ಘಕಾಲ ಯಾವುದೇ ಕ್ರಮ ಕೈಗೊಳ್ಳಲಾಗಲಿಲ್ಲ. ಈ ಬಗ್ಗೆ ಎಕ್ಸ್‌ಪ್ರೆಸ್ ಕನ್ನಡ ನ್ಯೂಸ್ ಹಾಗೂ ಮಹಾಮುನೇಶ್ವರ ಸ್ವಾಮಿ ಸೇವಾ ಟ್ರಸ್ಟ್ ಸಂಯುಕ್ತವಾಗಿ ಸುದ್ದಿ ಪ್ರಕಟಿಸಿ ಸಾರ್ವಜನಿಕರ ಧ್ವನಿಯನ್ನು ಸರ್ಕಾರದ ಗಮನಕ್ಕೆ ತಂದವು. ಸುದ್ದಿ ಪ್ರಕಟವಾದ ನಂತರ ತಕ್ಷಣ ಎಚ್ಚೆತ್ತುಕೊಂಡ ಪಿಡಬ್ಲ್ಯೂಡಿ ಇಲಾಖೆಯ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಮುದುವಾಡಿ ಹಾಗೂ ಕೊಡೆ ಜಾಗದ ಹಳ್ಳಗಳನ್ನು ಮುಚ್ಚಿ ರಸ್ತೆ ಸಮತಟ್ಟುಗೊಳಿಸುವ ಮತ್ತು ಕಾಂಕ್ರೀಟ್ ಹಾಕುವ ಕಾರ್ಯ ಕೈಗೊಂಡರು. ಈ ಕ್ರಮದಿಂದ ಸ್ಥಳೀಯ ನಾಗರಿಕರು ಬಹಳ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಈ ಕೆಲಸದಿಂದ ಈಗ ರಸ್ತೆ ಸಂಚಾರ ಸುಗಮಗೊಂಡಿದ್ದು ವಾಹನ ಸವಾರರು ಸುರಕ್ಷಿತವಾಗಿ ಸಂಚರಿಸುತ್ತಿದ್ದಾರೆ. ಮಳೆಯಿಂದ ಉಂಟಾಗುತ್ತಿದ್ದ ಕಾದುಕುಂಟೆಗಳ ಸಮಸ್ಯೆಯೂ ನಿವಾರಣೆಯಾಗಿದೆ. ಸ್ಥಳೀಯ ವ್ಯಾಪಾರಸ್ಥರು ಹಾಗೂ ಗ್ರಾಮಸ್ಥರು ಪಿಡಬ್ಲ್ಯೂಡಿ ಇಲಾಖೆಗೆ ಮತ್ತು ಸರ್ಕಾರದ ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಮಹಾಮುನೇಶ್ವರ ಸ್ವಾಮಿ ಸೇವಾ ಟ್ರಸ್ಟ್ ಅಧ್ಯಕ್ಷರು ತಿಳಿಸಿದ್ದಾರೆ. ಸಾರ್ವಜನಿಕ ಹಿತಕ್ಕಾಗಿ ಕೆಲಸ ಮಾಡುವಾಗ ಮಾಧ್ಯಮಗಳು ಮತ್ತು ಸರ್ಕಾರ ಸಹಕರಿಸಿದರೆ ಯಾವುದೇ ಸಮಸ್ಯೆ ಪರಿಹಾರವಾಗದಂತೆ ಇಲ್ಲ. ಎಕ್ಸ್‌ಪ್ರೆಸ್ ಕನ್ನಡ ನ್ಯೂಸ್ ಪ್ರಕಟಿಸಿದ ವರದಿ ಸರ್ಕಾರದ ಕಿವಿಗೇರಿದ್ದು, ಫಲಿತಾಂಶವಾಗಿ ರಸ್ತೆ ಸುಧಾರಣೆ ಕಾರ್ಯ ತ್ವರಿತವಾಗಿ ನಡೆಯಿತು ಎಂದು ಹೇಳಿದರು. ಗ್ರಾಮಸ್ಥರು ಹಾಗೂ ಟ್ರಸ್ಟ್ ಸದಸ್ಯರು ಮುಂದೆಯೂ ಇಂತಹ ಸಾಮಾಜಿಕ ಹಿತಾಸಕ್ತಿ ಕಾರ್ಯಗಳಲ್ಲಿ ಭಾಗವಹಿಸುವುದಾಗಿ ಹೇಳಿದರು.